ಕಾಂಗ್ರೆಸ್ನಲ್ಲಿಯೇ ಬೇರೆ ಯಾರಾದ್ರೂ ಟ್ರ್ಯಾಪ್ ಮಾಡಿಸಿದ್ರಾ? ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೊಸ ರೀತಿಯಲ್ಲಿ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಪರ ಮಾತಾಡಿದ್ದೆ ಕೆಎನ್ ರಾಜಣ್ಣ, ಅದೇ ಅವ್ರಿಗೆ ಸಂಕಷ್ಟವನ್ನ ತಂದೊಡ್ತಾ. ಸದನದಲ್ಲಿದ್ದ ಸಚಿವರೇ ಚೀಟಿ ಕೊಟ್ಟು ಪ್ರಸ್ತಾಪಿಸಿ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ರಾಜಣ್ಣರ ರಕ್ಷಣೆಗೆ ಬಂದಿಲ್ಲ. ಹಾಗಾದ್ರೆ ಕುರ್ಚಿ ಉಳಿಸ್ಕೊಳ್ಳುವಂತಹ ತಂತ್ರವ ಇವೆಲ್ಲವೂ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಪ್ರಕರಣ ಇದೆಯಲ್ಲ, ಸಿಎಂ ಸೀಟ್ ಉಳಿಸ್ಕೊಳ್ಳೋಕೆ ಸಿದ್ದರಾಮಯ್ಯ ಈ ರೀತಿಯ ತಂತ್ರಗಾರಿಕೆಯನ್ನ ಹೂಡಿದ್ರ ಅನ್ನೋ ಪ್ರಶ್ನೆ ಯಾಕೆ ಬರ್ತಾ ಇದೆ ಪ್ರಶ್ನೆ ಅಂದ್ರೆ, ಕಾಂಗ್ರೆಸ್ನಲ್ಲಿಯೇ ಬೇರೆ ಯಾರು ಟ್ರ್ಯಾಪ್ ಮಾಡಿಸಿದ್ರಾ? ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಈಗ ಅವರು ಸಸ್ಪೆಂಡ್ ಆಗಿದ್ದಾರೆ. ಸದನದಿಂದ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸ್ಪೀಕರ್ ಬಳಿ ಅನುಚಿತವಾಗಿ ವರ್ತಿಸಿದ್ರು ಅನ್ನೋ ಕಾರಣಕ್ಕೆ ಅವರಿದೀಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದು ಕಾಂಗ್ರೆಸ್ ಪಾಳ್ಯದಲ್ಲೇ ಆ ರೀತಿಯಾಗಿ ಯಾರಾದ್ರೂ ಈ ಸಿಡಿ ಅಥವಾ ಪೆನ್ಡ್ರೈವ್ ಪ್ರಕರಣವನ್ನ ಮಾಡಿಸ್ತಾ ಇದ್ದಾರಾ ಅನ್ನೋ ರೀತಿಯಲ್ಲಿ. ನಾನಿವತ್ತು ಸರ್ಕಾರ ಸಿದ್ದರಾಮಯ್ಯನವರು, ಇದು ಸಿದ್ದರಾಮಯ್ಯನವರೇ ಮಾಡಿಸಿದಾರಾ ಇಲ್ಲ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿಗಿಲ್ವಾ? ಯಾಕೆಂದರೆ ಸಿದ್ದರಾಮಯ್ಯನವರು ಹೇಳದೇ ಇದ್ದರೆ ಸ್ಪೀಕರ್ ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಇದು ಮಾತಾಡೋಕ್ಕೆ. ಯಾಕೆಂದರೆ ಇದು ಹೌಸಲ್ಲಿ ಮಾತಾಡೋವಂಥ ವಿಷಯಗಳು ಅಲ್ಲ. ಇದು ಒಬ್ಬ ಕ್ಯಾಬಿನೆಟ್ ಸಚಿವರು ಮಾತಾಡೋವಂಥದ್ದು ಕ್ಯಾಬಿನೆಟಲ್ಲಿ ಮಾತಾಡ್ತಾರೆ, ಇಲ್ಲ ಮುಖ್ಯಮಂತ್ರಿಗಳದ್ದು ಪರ್ಸ್ನಲಾಗಿ ಮಾತಾಡ್ತಾರೆ, ತನಿಖೆಗೆ ಆದೇಶ ಮಾಡ್ತಾರೆ. ಇದು ಯಾಕೆ ಇದು ಮುನ್ನೆಲೆಗೆ ಬಂತು? ಯಾಕೆ ಕಾಂಗ್ರೆಸ್ಸಿನ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತಾಡಬೇಕಾಯಿತು, ಇಲ್ಲ ಕ್ಯಾಬಿನೆಟಲ್ಲಿ ಮಾತಾಡಬೇಕಾಯಿತು, ಇಲ್ಲ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಸಿದ್ದರಾಮಯ್ಯನವರ ಕಚೇರಿಗೆ ಹೋಗಿ ಮಾತಾಡಬೇಕಾಯಿತು? ಇದು ಹೌಸಲ್ಲಿ ಯಾಕಾಯಿತು? ಇದು ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವರು ಇದನ್ನು ಮಾಡಿದ್ರ ಡ್ರಾಮಾನ? ನಾನಿವತ್ತು ಯತ್ನಾಳ್ ಅವರು ಭಾಷಣ ಮಾಡ್ತಿರ್ತಾರೆ ಬಡ್ಜೆಟ್ ಮೇಲ್ಗಡೆ, ನಾನು ನೋಡ್ತಾ ಇರ್ತೀನಿ ಅಸೆಂಬ್ಲಿಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು. ಭಾಳ, ಯಾಕೆಂದರೆ ಅಸೆಂಬ್ಲಿ ಅಂದರೆ ಅದು ಭಾಳ ಪವಿತ್ರತೆ ಇರುವಂಥ ದೇವಸ್ಥಾನ, ಪ್ರಜಾಪ್ರಭುತ್ವ ದೇವಸ್ಥಾನ. ಆ ಸಂದರ್ಭದಲ್ಲಿ ಒಂದು ಚೀಟಿ ಬರುತ್ತೆ ಯತ್ನಾಳ್ ಅವ್ರ ಕೈಯಲ್ಲಿ, ಬಂದ ತಕ್ಷಣ ಅವ್ರು ಎದ್ದು ರೈಸ್ ಮಾಡ್ತಾರೆ. ಅಂದರೆ ಅಲ್ಲಿರುವಂಥ ಸಚಿವರೇ ಬಂದು ವಿರೋಧ ಪಕ್ಷದ ಒಬ್ಬ ನಮ್ಮ ಸದಸ್ಯರಿಗೆ ಹೇಳಿ ಆ ವಿಷಯವನ್ನು ಪ್ರಸ್ತಾಪ ಮಾಡುವಂಥದ್ದು. ಆ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು, ಒಂದು ರೂಲಿಂಗ್ ಪಾರ್ಟಿಯಲ್ಲಿರುವಂಥ ಒಬ್ಬ ಸಚಿವರು, ಅವರಿಗೆ ಮುಖ್ಯಮಂತ್ರಿಗಳಿರ್ತಾರೆ, ಕ್ಯಾಬಿನೆಟ್ ಇರುತ್ತೆ, ತನಗಾಗಿರೋವಂಥದ್ದನ್ನು ಹೇಳೋದಕ್ಕೆ ಸರ್ಕಾರ ಇರುತ್ತೆ, ಹೋಮ್ ಮಿನಿಸ್ಟರ್ ಇರ್ತಾರೆ, ಅವ್ರದ್ದೇ ಸರ್ಕಾರ, ಅಲ್ಲಿ ಹೇಳಿ ಅದನ್ನು ಬಗೆಹರಿಸ್ಕೋಬೋದಾಯಿತು. ಆದರೆ ಮುಖ್ಯಮಂತ್ರಿಗಳು ಕೂಡ ರಾಜಣ್ಣವ್ರ ರಕ್ಷಣೆಗೆ ಬಂದಿಲ್ಲ ಅನ್ನೋದನ್ನು ಮೇಲ್ನೋಟಕ್ಕೆ ಇದು ಕಾಣುತ್ತೆ. ಯತ್ನಾಳ್ ಅವರು ಭಾಷಣ ಮಾಡ್ತಿರ್ತಾರೆ. ಓಕೆ, ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡರು ಇಷ್ಟೊತ್ತು ಮಾತಾಡಿದ್ದನ್ನು ಗಮನಿಸಿದ್ರಿ. ಹಾಗಾದರೆ ಏನು ಹೇಳಕ್ಕೆ ಹೊರಟಿದ್ದಾರೆ ಅವರು? ಕಾಂಗ್ರೆಸ್ನಲ್ಲೆಲ್ಲವೂ ಸರಿ ಇಲ್ಲ ಅಂತನಾ? ಓಕೆ, ಹೌದು ಸರಿ ಇಲ್ಲ, ನಿಮ್ಮಲ್ಲೆಲ್ಲವೂ ಸರಿ ಇದೆಯಾ? ಆಯಿತು, ಈಗ ಪ್ರಸ್ತಾಪ ಆಗಿದ್ದು ಸದನದಲ್ಲಿ ಹನಿ ಟ್ರ್ಯಾಪ್ ಆಗಬಾರ್ದಿತ್ತು, ದೇವಸ್ಥಾನ ಅಂತ ನೀವು ಕರೆದ್ರಿ. ಅದೇ ದೇವಸ್ಥಾನದಲ್ಲಿ ಯಾಕೆ ಸಭಾಧ್ಯಕ್ಷರಿಗೆ ಚೀಟಿ ಹರಿದು ಬಿಸಾಕಿದ್ರು ಗೊತ್ತಿಲ್ಲ, ಅದು ಸೈಡಿಗೆ ಇಟ್ಬಿಡೋಣ. ಯತ್ನಾಳ್ ಅವರು ಮಾತಾಡಿದ್ರು, ಯತ್ನಾಳ್ ಅವ್ರನ್ನ ಬಳಸ್ಕೊಂಡು ಸದನದಲ್ಲಿ ಸಚಿವರುಗಳು ಅಧಿವೇಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಬಹುಶಃ ಸೀಟ್ ಉಳಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯ ಅವರೇ ಈ ತಂತ್ರವನ್ನು ಹೂಡ್ತಾ ಇದ್ದಾರೆ, ಅಥವಾ ಬೇರೆ ಯಾರಾದರೂ ಅಲ್ಲಿರೋರೆ ಕಾಂಗ್ರೆಸ್ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡಿಸೋಕೆ ಪ್ರಯತ್ನ ಪಟ್ರ ಅಂತ ಯಾರ್ದಾದ್ರೂ ಹೆಸರು ಗೊತ್ತಿದ್ರೆ ಹೇಳಿ ಅತ್ಲಾಗೆ.